ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರೇ ದಾರಿ ಕಾಣ್ತಿಲ್ಲ. ಬದುಕಬೇಕನ್ನೋ ಆಸೆ ಮನ್ಸ್ನಾಗಿದ್ರು ಬದುಕೋಕಾಗದೆ ಇರೋ ಪರಿಸ್ಥಿತಿಲಿ ನಾನಿವ್ರಿ ಊರಿಗೆ ವಾಪಸ್ ಹೋಗಿ ಜೀವನ ನಡೆಸೋಣ ಅಂದರೆ ಕತ್ತು ಬಸ್ರಾಗಿದ್ದೀನಿ ಅನ್ನೋ ಕೆಟ್ಟ ಹೆಸರು. ಮಾನ ಕಳ್ಕೊಂಡು ಜೀವನ ಹೆಂಗೆ ನಡೆಸಲಿ? ಇನ್ನು ಊರಿಗೆ ಹೋಗದೆ ಇಲ್ಲೇ ಉಳ್ಕೊಂಡ್ರೆ ನನ್ನಿಂದಾಗಿ ಅಜ್ಜಯ್ಯನ ಪ್ರಾಣ ಹೊಂಟೋಯ್ತದೆ. ಅದ್ರ ಬದಲು ನಾನೇ ಜೀವ ಬಿಡೋದು ಸರಿ ಅನ್ಕೊಂಡಿದ್ದೀನಿ. ನನ್ನ ಹೊಟ್ಟೆಲಿರೋ ನನ್ನ ಕಂದಂಗೆ ಕ್ಷಮೆ ಕೇಳ್ತಿದ್ದೀನಿ. ಹಂಗೆ ನನ್ನ ಬಗ್ಗೆ ಕೋಟಿ ಕನಸುಗಳು ಇಟ್ಕೊಂಡಿರೋ ನನ್ನ ಅಜ್ಜಯ್ಯನ ಹತ್ರನೂ ನಾನು ಕ್ಷಮೆ ಕೇಳ್ತೀನಿ. ನನ್ನ ಸಾವಿಗೆ ಯಾರು ಕಾರಣ ಅಲ್ಲ. ಇದು ನಾನು ಮಾಡ್ಕೊಂಡಿರೋ ತೆಪ್ಪಗೆ ನಾನೇ ಕೊಟ್ಕೊತಿರೋ ಶಿಕ್ಷೆ. ಆದರೆ ನನ್ನ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋದನ್ನ ಮಾತ್ರ ನಾನು ಹೇಳೋದಿಲ್ಲ. ನನ್ನಿಂದಾಗಿ ಯಾರಿಗೂ ತೊಂದರೆ ಆಗಬಾರ್ದು. ಯಜಮಾನ್ರು ತ್ಯಾವ್ರಂಥವ್ರು ಅವ್ರಿಗಾಗಲಿ ದೊಡ್ಡ ಮನೆಗಾಗಲಿ ಯಾವುದೇ ರೀತಿ ಕಳಂಕ ಬರಬಾರ್ದು. ಇಂತಿ ಸಾವಿತ್ರಿ. ಸಾವಿತ್ರಿ, ಏನ್ ಸಾವಿತ್ರಿ ಇದೆಲ್ಲ? ಏನ್ ಮಾಡಕ್ ಹೊರಟಿದ್ಯಾ ನೀನು? ನನ್ನ ಬಿಟ್ಬಿಡಿ. ನನ್ಗೆ ಬದುಕಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ತಡಿಬ್ಯಾಡಿ. ಬಿಡಿ ಇದನ್ನ. ಸಾವಿತ್ರಿ, ಏನಾಗಿದೆ ಸಾವಿತ್ರಿ ನಿನ್ಗೆ? ಸಾಯೋತದ್ ಏನಾಗಿದೆ ಈಗ? ಸಾವು ಒಂದೇ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಲ್ಲ ಸಾವಿತ್ರಿ. ಜೀವನ ಅನ್ನೋದೇ ಒಂದು ಹೋರಾಟ. ಇದ್ರಲ್ಲಿ ಕಷ್ಟ ಸುಖ ಎಲ್ಲ ಇರ್ತಿದ್ದೆ ಸಾವಿತ್ರಿ. ಕಷ್ಟಗಳು ಬಂತು ಅಂತ ಹೆದರಿ ಸಾಯ್ಬಾರ್ದು, ಎದುರಿಸಿ ನಿಲ್ಬೇಕು. ಇಲ್ಲ, ನನ್ನಂತವಳು ಬದುಕಿರ್ಬಾರ್ದು. ನನ್ಗೆ ಬದುಕೋ ಯೋಗ್ಯತೆನೇ ಇಲ್ಲ. ನಿನ್ನ ಅಮ್ಮಯ್ಯ ಅಂತೀನಿ,